ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜಾ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಒಂದು ಕಿಡಿ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಹೊತ್ತಿಸಿದ ಹಿಂದುತ್ವ ಅನ್ನುವ ಕಿಡಿ ಈಗ ಪಕ್ಕದ ಮಹಾರಾಷ್ಟ್ರಕ್ಕೂ ಹೊತ್ಕೊಂಡಿದೆ. ಕಳೆದ ಒಂದು ತಿಂಗಳಲ್ಲಿ ಮಹಾರಾಷ್ಟ್ರದಲ್ಲಿ ಬೇಕಾದಷ್ಟು ಡೆವಲಪ್ಮೆಂಟ್ಗಳು ಆಗಿದೆ. ಯೋಗಿಜಿ ಬಟೋಗೆ ತೋ ಕಟೋಗೆ ಅನ್ನುವ ಒಂದು ಘೋಷಣೆಯನ್ನ ಕೂಗಿದ್ರು. ಈ ಘೋಷಣೆಯಿಂದ ಕಬರ್ ಅಂದ್ರೆ ಸಮಾಧಿಯಲ್ಲಿ ಮಲಗಿದ್ದವ್ರಿಗೂ ಕೂಡ ಟೆನ್ಷನ್ ಶುರುವಾಗಿದೆ. ಯೋಗಿ ಆದಿತ್ಯನಾಥ್ ಶುರು ಮಾಡಿದ್ರು. ಈಗ ಫಡ್ನವೀಸ್ ಹಾಗೂ ಏಕನಾಥ್ ಶಿಂದೆ ಅದನ್ನ ಮುಂದುವರೆಸ್ಕೊಂಡು ಹೋಗ್ತಾ ಇದ್ದಾರೆ. ಇಂಟ್ರೆಸ್ಟಿಂಗ್ ಅಂದ್ರೆ ಅವರ ಜೊತೆಗೆ ನಿತೀಶ್ ರಾಣೆ ಕೂಡ ಸೇರಿದ್ದಾರೆ. ಮಹಾರಾಷ್ಟ್ರದಲ್ಲಿ ಮೊದಲ ಬಾರಿಗೆ ನಿತೀಶ್ ರಾಣೆ ಹಿಂದುತ್ವದ ಬ್ರ್ಯಾಂಡಿಂಗ್ ಮಾಡ್ತಾ ಇದ್ದಾರೆ. ಸಿಎಂ ದೇವೇಂದ್ರ ಫಡ್ನವೀಸ್ ಅವರಿಗೆ ಸಹಜವಾಗಿ ಒಂದಷ್ಟು ರಾಜಕೀಯದ ಲಿಮಿಟ್ಗಳಿದೆ. ಸೊ ಹಿಂದುತ್ವದ ಬಗ್ಗೆ ಜಾಸ್ತಿ ಮಾತಾಡೋಕೆ ಆಗೋದಿಲ್ಲ. ಹೀಗಾಗಿ ನಿತೀಶ್ ರಾಣೆ ಮಹಾರಾಷ್ಟ್ರದಲ್ಲಿ ಆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮಹಾರಾಷ್ಟ್ರದ ಮೀನುಗಾರಿಕಾ ಸಚಿವ ನಿತೀಶ್ ರಾಣೆ ಅವರು ಒಂದು ಹೊಸ ಮಲ್ಹಾರ ಸರ್ಟಿಫಿಕೇಟ್ ಕಾರ್ಯಾಚರಣೆಯನ್ನ ಶುರು ಮಾಡಿದ್ದಾರೆ. ಮೊದಲೆಲ್ಲ ಮಾಂಸ ಹಾಗೂ ಚರ್ಮದ ಕೆಲಸ ಹಿಂದೂ ಸಮುದಾಯದ ಕಾಟಿಕ್ ಸಮಾಜ ಮಾಡ್ತಾ ಇತ್ತು. ಅವರು ಆಗ ಜಟ್ಕಾ ಮಾಂಸವನ್ನ ತಯಾರು ಮಾಡ್ತಾ ಇದ್ರು. ಆದ್ರೆ ನಿಧಾನವಾಗಿ ಮುಸ್ಲಿಂ ಸಮಾಜ ಈ ವಿಭಾಗಕ್ಕೆ ನುಗ್ಗುತ್ತೆ. ಬರ್ತಾ ಬರ್ತಾ ಅವರು ಅದರ ಕಂಟ್ರೋಲ್ ಅನ್ನ ತಕೊಂಡು ತಮ್ಮ ಹಲಾಲ್ ಸರ್ಟಿಫಿಕೇಟ್ ಅನ್ನ ಕೊಡೋದಕ್ಕೆ ಶುರು ಮಾಡ್ಕೊಂಡ್ರು. ಇಡೀ ಇಂಡಸ್ಟ್ರಿಯಿಂದ ಜಟ್ಕಾ ಮಾಂಸವನ್ನ ತೆಗೆದು ಹಾಕಿ ಹಲಾಲ್ ಮಾಂಸವನ್ನೇ ಆರಂಭಿಸಿದ್ರು. ಈಗ ಈ ಇಂಡಸ್ಟ್ರಿಯಲ್ಲಿ ಮುಸಲ್ಮಾನರು ಕಂಪ್ಲೀಟ್ ಆಗಿ ಕಂಟ್ರೋಲ್ ಅನ್ನ ಇಟ್ಕೊಂಡಿದ್ದಾರೆ. ಈಗ ಮುಸಲ್ಮಾನರ ಸಂಪೂರ್ಣ ಕಂಟ್ರೋಲ್ ತಪ್ಪಿಸೋಕೆ ನಿತೀಶ್ ರಾಣೆ ರೆಡಿ ಆಗಿದ್ದಾರೆ. ಅದರ ಹೆಸರು ಮಲ್ಹಾರ ಸರ್ಟಿಫಿಕೇಟ್. ಈಗ ಜಟ್ಕಾ ಮಾಂಸವನ್ನ ಹಿಂದೂಗಳು ಹಾಗೂ ಸಿಖ್ಖರು ಸೇವಿಸ್ತಾರೆ. ಸಿಖ್ ಸಮುದಾಯದಲ್ಲಿ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಕತ್ತರಿಸಿದ ಮಾಂಸವನ್ನ ತಿನ್ನೋ ಹಾಗಿಲ್ಲ. ಅಂದ್ರೆ ಅವರು ಹಲಾಲ್ ಮಾಂಸವನ್ನ ತಿನ್ನೋದಿಲ್ಲ. ಹಾಗಾಗಿ ಈಗ ಹಲಾಲ್ ಬದಲು ಮಲ್ಹಾರ ಸರ್ಟಿಫಿಕೇಟ್ ಮಾಂಸವನ್ನ ಪ್ರಮೋಟ್ ಮಾಡಲಾಗ್ತಾ ಇದೆ. ಸಿಖ್ ಸಮುದಾಯದಲ್ಲಿ 80ರಿಂದ 90% ಜನ ಜಟ್ಕಾ ಮಾಂಸವನ್ನ ಸೇವಿಸ್ತಾರೆ. ಹಿಂದೂ ಸಮಾಜದಲ್ಲಿ ಜಟ್ಕಾ ಮಾಂಸ ಪ್ರಮೋಟ್ ಆಗ್ಬೇಕು. ಯಾಕಂದ್ರೆ ಭಾರತದಲ್ಲಿ ಹಲಾಲ್ ಇಕಾನಮಿ ನಿರ್ಮಿಸಲಾಗಿದೆ. ಹಲಾಲ್ ನಲ್ಲಿ ಸಿಮೆಂಟ್, ಮಾಂಸ, ಆಹಾರ ಮತ್ತು ಜ್ಯೂಸ್, ಔಷಧಿ, ಫ್ಯಾಷನ್ ವಸ್ತುಗಳು, ಈ ತರ ಹಲವಾರು ವಸ್ತುಗಳು ಮಾರಾಟ ಆಗ್ತಾ ಇದೆ. ಹಲಾಲ್ ಒಂದು ಸೆಪರೇಟ್ ಇಕಾನಮಿಯಾಗಿ ಸೃಷ್ಟಿಯಾಗಿದೆ. ಹಾಗೂ ಭಾರತದ ಒಳಗೆ ಮತಾಂತರವನ್ನ ಪ್ರಮೋಟ್ ಮಾಡಲಾಗ್ತಾ ಇದೆ. ಜೊತೆಗೆ ಒಂದು ಪ್ರತ್ಯೇಕ ಪೊಲಿಟಿಕಲ್ ಪಾರ್ಟಿಗೆ ಬೆಂಬಲವನ್ನ ಕೊಡ್ತಾ ಇದೆ. ಸೊ ಇನ್ಮುಂದೆ ಹಿಂದೂ ಅಥವಾ ಸಿಖ್ ಧರ್ಮದವರು ಮಾಂಸ ತಿನ್ನಲೇಬೇಕಂದ್ರೆ ಜಟ್ಕಾ ಮಾಂಸವನ್ನ ಖರೀದಿ ಮಾಡ್ಬೇಕು. ಈ ಜಟ್ಕಾ ಮಾಂಸ ಹಾಗೂ ಹಲಾಲ್ ಮಾಂಸದ ವ್ಯತ್ಯಾಸ ಏನಂದ್ರೆ, ಹಲಾಲ್ ಮಾಂಸದಲ್ಲಿ ಪ್ರಾಣಿಯ ಕುತ್ತಿಗೆಯನ್ನ ಕತ್ತರಿಸಿ ರಕ್ತಸ್ರಾವವಾಗುವಂತೆ ಮಾಡುತ್ತೆ. ಜಟ್ಕಾ ಮಾಂಸದಲ್ಲಿ ಬಳಕೆ ಮಾಡುವ ಪ್ರಾಣಿಯನ್ನ ಕಡಿಮೆ ನೋವಿನಿಂದ ತಕ್ಷಣವೇ ಕುತ್ತಿಗೆಗೆ ಒಂದೇ ಹರಿತದ ಕತ್ತಿಯಲ್ಲಿ ಹೊಡೆದು ಕೊಲ್ತಾರೆ. ಅಂದ್ರೆ ಹಲಾಲ್ನಲ್ಲಿ ಕೊಲ್ಲುವಾಗ ಪ್ರಾಣಿಯನ್ನ ನಿಧಾನವಾಗಿ ಕತ್ತರಿಸಲಾಗುತ್ತೆ. ಆದ್ರಿಂದ ಸ್ಟ್ರೆಸ್ ಹಾರ್ಮೋನ್ ಜನರೇಟ್ ಆಗುತ್ತೆ. ಯಾಕಂದ್ರೆ ಪ್ರಾಣಿಯನ್ನ ಕತ್ತರಿಸುವಾಗ ಅದು ನೋಡ್ತಾ ಇರುತ್ತೆ. ಆಗ ದೇಹದೊಳಗೆ ಸ್ಟ್ರೆಸ್ ಹಾರ್ಮೋನ್ ಆ ಪ್ರಾಣಿಯ ಮಾಂಸದ ಒಳಗೆ ಬರುತ್ತೆ. ಅದನ್ನ ಸೇವಿಸಿದ ನಂತರ ಕೊಲೆಸ್ಟ್ರಾಲ್, BP ಅಂತಹ ಬೇರೆ ಬೇರೆ ರೀತಿಯ ರೋಗಗಳು ಬರುವ ಸಾಧ್ಯತೆ ಇರುತ್ತೆ. ಆದ್ರೆ ಜಟ್ಕಾ ಮಾಂಸದಲ್ಲಿ ಒಂದೇ ಸಾರಿ ಅದರ ಕುತ್ತಿಗೆ ಕಡಿಯೋದ್ರಿಂದ ಅದಕ್ಕೆ ಗೊತ್ತಾಗುದಿಲ್ಲ, ಏನು ಪ್ರಾಬ್ಲಮ್ ಕೂಡ ಇರೋದಿಲ್ಲ. ಹೀಗೆ ಮತ್ತೆ ಇಂತಹ ಜಟ್ಕಾ ಮಾಂಸ ಮಹಾರಾಷ್ಟ್ರದಲ್ಲಿ ಬಂದ್ರೆ ಒಂದು ಸ್ಕಿಲ್ ಆಧಾರಿತವಾದ ಇಂಡಸ್ಟ್ರಿ ಮತ್ತೆ ವಾಪಸ್ ಆಗುತ್ತೆ. ಮಲ್ಹಾರ್ ಸರ್ಟಿಫಿಕೇಟ್ ನಿಂದ ಸರ್ಕಾರದ ಎಕಾನಮಿ ಕೂಡ ಚೆನ್ನಾಗಿರುತ್ತೆ. ಇಂಥದ್ದೊಂದು ಬೆಳವಣಿಗೆಯ ಅವಶ್ಯಕತೆ ಇತ್ತು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.